ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಪರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಗುರುಗಳಿಂದ ಯಾವ ಸಂದೇಶವಿದೆ ನೋಡೋಣ ಬನ್ನಿ. ಇಲ್ಲಿ ಫೈಲ್ ನಂಬರ್ 1 ಕ್ಲಿಯರ್ ಕೊಡ್ಸಿಟ್ಟಿದ್ದೇನೆ. ಫೈಲ್ ನಂಬರ್ 2 ಟೈಗರ್ ಇಟ್ಟಿದ್ದೇನೆ. ಫೈಲ್ ನಂಬರ್ 1, ಫೈಲ್ ನಂಬರ್ 2 ಗುರುಗಳಿಂದ ಯಾವ ಸಂದೇಶ ನಿಮಗಾಗಿ ಬರ್ತಾ ಇದೆ ನೋಡೋಣ ಬನ್ನಿ. ಥ್ಯಾಂಕ್ ಯು. ಫೈಲ್ ನಂಬರ್ 2 ಇದು ಫೈಲ್ ನಂಬರ್ 1. ಗುರುಗಳು ಯಾವ ಸಂದೇಶವನ್ನು ನಿಮಗೆ ಕೊಡಲು ಸಿದ್ಧರಾಗಿದ್ದಾರೆ. ನೀವು ನಂಬೋ ರಾಘವೇಂದ್ರ ಸ್ವಾಮಿ ಇರಬಹುದು, ಸಾಯಿಬಾಬಾ ಇರಬಹುದು, ಇಲ್ಲ ಬೇರೆ ಯಾವ ಗುರುಗಳು ನಂಬ್ತಿರೋ ಆ ಗುರುಗಳಿಂದ ಸಂದೇಶ. ನನ್ನ ಹತ್ರ ಸಾಯಿಬಾಬಾ ಕಾರ್ಡ್ಸಿಂದ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮನಸ್ಸಲ್ಲಿ ಅನ್ಕೊಳ್ಳಿ ನನ್ನ ಗುರುಗಳು ಏನು ಸಂದೇಶ ಕೊಡಲು ಸಿದ್ಧರಾಗಿದ್ದಾರೆ ಅಂತ. ಓಕೆ, ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟು ನಾವು ಫ್ರೀ ವೆಬಿನಾರ್ ಇಡ್ತಾ ಇದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ಪು ಲಿಂಕ್ ಕೊಟ್ಟಿರ್ತೇನೆ. ಜಾಯ್ನ್ ಆಗಿ ಫ್ರೀ ವೆಬಿನಾರ್ಗೆ ಜಾಯ್ನ್ ಆಗಿ. ನಿಮಗೂ ಈ ಥರ ಟ್ಯಾರೋ ಕಾರ್ಡ್ಸು ಕಲಿಬೇಕು ಇಂಟ್ರೆಸ್ಟ್ ಇದೆ, ನಾವು ನಮ್ಮನ್ನು ನೋಡ್ಕೋಬೇಕಿಲ್ಲ ಬೇರೆಯವ್ರಿಗೆ ನೋಡಬೇಕು ಅನ್ನೋ ನಿಮಗೂ ಇಂಟ್ರೆಸ್ಟ್ ಇದ್ರೆ ನೀವು ಜಾಯ್ನ್ ಆಗ್ಬೋದು ಫ್ರೀ ವೆಬಿನಾರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಮಾಹಿತಿಗಳನ್ನು ಕೊಡ್ತೇವೆ. ವೆಬಿನಾರ್ಗೆ ಜಾಯ್ನ್ ಆಗಿ ನಿಮಗೆ ತಿಳಿಯುತ್ತೆ. ಧ್ಯಾನ, ಪರಿವರ್ತನೆ, ಥ್ಯಾಂಕ್ ಯು. ಕಲಿಕೆ, ನನ್ನ ಇಷ್ಟತೆ ಹೇಳ್ತಾ ಇದೆ. ಟ್ಯಾರೋ ಕಾರ್ಡ್ಸ್ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಅವರು ಕಲಿಯಲು ಬನ್ರಿ ಅಂತ. ಹರಕೆ, ಓಕೆ, ಥ್ಯಾಂಕ್ ಯು. ಬೆಂಕಿ, ಓಕೆ, ಬಾಟಮ್ ದಟ್ ಮೌನ. ಓಕೆ, ಇಲ್ಲಿ ನೋಡಿ ಕಾರ್ಡ್ಸು ಬರ್ತಾ ಇದೆ. ಇಲ್ಲಿ ಧ್ಯಾನ ಬರ್ತಾ ಇದೆ. ಧ್ಯಾನ, ನಿಮ್ಮಲ್ಲಿ ಇರುವ ಅಜ್ಞಾನವನ್ನು ಬಿಟ್ಟು ಧ್ಯಾನದ ಕಡೆ ನೀವು ಪ್ರಾರಂಭ ಆಗಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಪರಿವರ್ತನೆ, ನಿಮ್ಮಲ್ಲಿ ಪರಿವರ್ತನೆಗೆ ಇವಾಗ ಒಂದು ಟೈಮ್ ಬಂದಿದೆ. ಆ ಟೈಮ್ನ ನೀವು ಯೂಟಿಲೈಸ್ ಮಾಡ್ಕೋಬೇಕು. ಇವಾಗ ನಾನು ಹೇಳಿದೆ ಟ್ಯಾರೋ ಕಾರ್ಡ್ಸ್ ಯಾರಾದ್ರೂ ಕಲಿಯೋದು ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ನಿಮಗೆ ಅನ್ಸುತ್ತೆ ಆ ಪರಿವರ್ತನೆಗೆ ಒಂದು ಟೈಮ್ ಇದು. ಆ ಟೈಮ್ಗೆ ಇವಾಗ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಏನು ಶಾಶ್ವತವಲ್ಲ ಅದನ್ನು ಬಿಟ್ಟು ನಿಮಗೆ ಯಾವುದು ಬೇಕಾಗಿರೋದು ನಿರಂತರ ಬದಲಾವಣೆಗೆ ಅವಕಾಶ ಇದೆ. ನೀವು ಆ ಬದಲಾವಣೆಗೆ ಸಿದ್ಧರಾಗಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ರೂಪಾಂತರ ಆಗುತ್ತಾರಲ್ವಾ, ಆ ಥರ ಒಂದು ಚಿಟ್ಟೆ ಹಾಕಬೇಕು ಅಂದರೆ ಎಷ್ಟೆಲ್ಲ ಇದು ಮಾಡುತ್ತೆ, ಅದೇ ರೀತಿಯಲ್ಲಿ ಆ ರೀತಿಯಲ್ಲಿ ನಿಮ್ಮಲ್ಲಿ ಪರಿವರ್ತನೆ ಆಗಲು ಇವಾಗ ಪರ್ಫೆಕ್ಟ್ ಟೈಮ್. ನೀವು ಆಗಿ ನಾನು ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕಲಿಕೆ, ಜೀವನದಲ್ಲಿ ಒಂದು ಪಾಠಶಾಲೆ ಅಂತಾನೆ ಹೇಳಬಹುದು. ಕಲಿಕೆ ಒಂದು ಅವಕಾಶ. ಆ ಅವಕಾಶ ಬಂದಾಗ ಬಿಡಬೇಡಿ, ಕಲೀರಿ ಅಂತಾನೆ ಬರ್ತಾ ಇದೆ ಇಲ್ಲಿ ಕಾರ್ಡ್ಸಲ್ಲಿ. ಮತ್ತೆ ಹರಕೆ, ಎಲ್ಲಿ ಏನಾದರೂ ದೇವ್ರಿಗೆ ಏನಾದರೂ ಹರಕೆ ಹೊತ್ತಿದ್ರೆ ಇಲ್ಲ ನಾವು ಗುಡಿಗೆ ಹೋಗ್ತೀವಿ, ಅಲ್ಲಿ ಪ್ರಸಾದ ಕೊಟ್ಟು ತಗೊಂಡಿಲ್ಲ ಅಂದ್ರೂ ಒಂದು ಸಾಯಿಬಾಬಾ ಅದು ಆಗಿರಬಹುದು, ಬೇರೆ ಇನ್ನೆಲ್ಲಾದ್ರೂ ಆಗಿರಬಹುದು, ಕೊಟ್ಟು ಅದು ತಗೊಂಡಿಲ್ಲ ಅಂದ್ರೂ ಅದು ಒಂದು ಬ್ಲಾಕೇಜ್ ಇರುತ್ತೆ. ತಗೊಳ್ಳಿ, ಹೋಗಿ. ಇಲ್ಲ ಏನಾದರೂ ನೀವು ಮುಡುಪು ಕಟ್ಟಿದ್ರೆ ಅದನ್ನು ಕ್ಲಿಯರ್ ಮಾಡ್ಬಿಟ್ಟು ಬನ್ನಿ. ನಾನು ಇದ್ದೀನಿ, ನಾನು ನೋಡ್ತೇನೆ ಅಂತಾನೆ ಹೇಳ್ತಾ ಇದ್ದಾರೆ. ಮತ್ತೆ ಬೆಂಕಿ, ನಿಮಗೆ ಬೇಡವಾದದ್ದು ಭಯ, ಕೋಪ, ದುಃಖ, ಅಸೂಯೆ ಈ ಥರ ಏನೇ ಇರಬಹುದು ಅದನ್ನೆಲ್ಲ ಬೆಂಕಿಗೆ ಸುಡಿ ಅಂತ ಹೇಳ್ತಾರೆ. ಒಂದು ಪೇಪರ್ ಪೆನ್ನು ತಗೊಂಡು ಬರ್ನ್ ಮಾಡಿ. ಮತ್ತೆ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲನೂ ಅಫರ್ಮೇಷನ್ಸ್ ಥರ ಬರೆದು ನಿಮ್ಮಲ್ಲಿ ಇಟ್ಕೊಳ್ಳಿ. ಇದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಮೌನ, ಎಷ್ಟು ಮೌನದಲ್ಲಿ ಒಂದು ಸಾವಿರಾರು ಅರ್ಥಗಳೇ ಬರುತ್ತೆ. ನಾವು ಎಷ್ಟು ಮೌನವಾಗಿರ್ತೈತೋ ನಮ್ಮ ಮನಸ್ಸು ನಮ್ಮ ಜೊತೆ ಮಾತಾಡುತ್ತೆ. ನಮ್ಮೊಳಗಡೆ ಇರೋದನ್ನ ಹೊರಗಡೆ ಬರೋದೇ ಮೌನ ಅಂತಾನೆ ಹೇಳಬಹುದು. ಎಷ್ಟು ಮೌನವಾಗಿರ್ತೀರೋ ಅಷ್ಟು ನಿಮ್ಮಲ್ಲಿ ಸಾಧ್ಯ ಆಗುತ್ತೆ. ನೀವು ಅನ್ಕೊಂಡಿರೋ ಕೆಲಸ ಆಗಿರಬಹುದು, ನೀವು ದೇವ್ರ ಕಡೆ ಇರೋ ಇಷ್ಟು ದಿನ ನಾನು ಎಷ್ಟೋ ಭರವಸೆ ಇಟ್ಕೊಂಡಿದ್ದೀನಿ, ಆಗ್ತಾ ಇಲ್ವೇ, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ವೇ ಅನ್ನೋ ಅಪನಂಬಿಕೆಯಿಂದ ಇರೋರ್ಗೆಲ್ಲನೂ ಮೌನವಾಗಿ ಯೋಚನೆ ಮಾಡಿ, ಅಲ್ಲಿ ನಿಮಗೆ ದಾರಿ ಸಿಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಗುರುಗಳ ಆಶೀರ್ವಾದ ನಿಮ್ಮಲ್ಲಿ ಸದಾ ಇರುತ್ತೆ. ನೀವು ಚಿಂತಿಸಬೇಡಿ, ನಿಮ್ಮ ಕೈಲಿ ಆಗುತ್ತೆ. ಓಕೆ, ಕಾರ್ಡ್ಸ್ ಏನು ಹೇಳ್ತಾ ಇದೆ, ನಿಮ್ಮ ಪ್ರಭಾವಳಿಯನ್ನು ಶುದ್ಧೀಕರಿಸಿ. ನಾನು ಹೇಳಿದೆ ಬೆಂಕಿಗೆ ಹಾಕಿ ಅಂತ. ನೋಡಿ, ನಿಮ್ಮ ಪ್ರಭಾವಳಿಯನ್ನು ಶುದ್ಧೀಕರಿಸಿ. ಅದೇ ರೀತಿ ನಿಮ್ಮ ಹರಕೆಗಳನ್ನು ಇರಬಹುದು ಇದು ಮಾಡಿ ಅಂತ ಹೇಳಿದೆ. ನೆಕ್ಸ್ಟ್ ಪರಿವರ್ತನೆ ಹೇಳಿದೆ, ಧ್ಯಾನ ಹೇಳಿದೆ, ಮೌನ ಹೇಳಿದೆ. ಇದೆಲ್ಲ ನಾನು ಪ್ರಭಾವಳಿಯನ್ನು ಶುದ್ಧೀಕರಣ ಮಾಡುತ್ತದೆ. ನಿಮ್ಮ ದೈಹಿಕ
ದೇಹವನ್ನು ಸುತ್ತುವರೆದಿರುವ ಶಕ್ತಿ ಮತ್ತು ಕ್ಷೇತ್ರಗಳ ಕಾಳಜಿ ಮತ್ತು ಗಮನಹರಿಸಬೇಕು. ನಿಮ್ಮ ಸುತ್ತಿರುವ ಜನದಿಂದ ಆಗಿರಬಹುದು, ನಕಾರಾತ್ಮಕ ಶಕ್ತಿಗಳಿರಬಹುದು, ಮಾನಸಿಕ ತೊಂದರೆ ಇರಬಹುದು, ಅದನ್ನೆಲ್ಲವನ್ನು ಸುಟ್ಟು ಭಸ್ಮ ಮಾಡಿ. ಆವಾಗ ನಿಮ್ಮ ಪ್ರಭಾವಳಿ ಶುದ್ಧೀಕರಣವಾಗುತ್ತೆ. ನಿಮ್ಮ ಮನಸ್ಸಿನಿಂದ ಶುದ್ಧಿ ಆದರೂ ನಿಮ್ಮ ಪ್ರಭಾವಳಿ ಶುದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ನನ್ನನ್ನು ಸುತ್ತುವರೆದಿರುವ ಸಕಾರಾತ್ಮಕ ಶಕ್ತಿ ಪ್ರಭಾವಳಿಯನ್ನು ಹೊಂದಿರುತ್ತೇನೆ. ಈ ಥರ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಫ್ರೀ ವೆಬಿನಾರ್ ಇರುತ್ತೆ, ಟ್ಯಾರೋ ಕಾರ್ಡ್ಸ್ ಫ್ರೀ ವೆಬಿನಾರ್ ಇರುತ್ತೆ. ಜಾಯ್ನ್ ಆಗಿ, ನಾನು ಲಿಂಕ್ ಕೊಟ್ಟಿರ್ತೇನೆ, ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಲ್ಲಿ ನಿಮಗೆ ಏನಾದರೂ ಕ್ರಿಸ್ಟಲ್ಸ್ ಏನಾದರೂ ಬೇಕು ಅಂದರೆ ಈಗ ಪರ್ಚೇಸ್ ಮಾಡ್ಬೋದು. ನಾನು ನಂಬರ್ ಕೊಟ್ಟಿರ್ತೇನೆ, ನಂಬರ್ಗೆ ಮೆಸೇಜ್ ಮಾಡಿ. ನಿಮಗೆ ಕ್ರಿಸ್ಟಲ್ಸ್ ನೋಡಿ, ಈ ಥರ ಬ್ರಾಸ್ಲೆಟ್ ಕ್ರಿಸ್ಟಲ್ಸ್ ಬೇಕಂದ್ರೆ, ಮತ್ತು ಪೆಂಡುಲಮ್ 7 ಚಕ್ರ ಪೆಂಡುಲಮ್ ಇರಬಹುದು, ರಾಕ್ ಕ್ರಿಸ್ಟಲ್ಸ್ ಇರಬಹುದು, ಮತ್ತು ಪಿರಮಿಡ್ ಶೇಪಲ್ಲಿ ಕ್ರಿಸ್ಟಲ್ಸ್ ಇರ್ಬೋದು. ಇದೇ ರೀತಿಯಲ್ಲಿ ಕಮೆಂಟ್ಸಲ್ಲಿ ಟೈಗರ್ ಹೈ ಇರಬಹುದು, ಇಲ್ಲಾಂದರೆ ಮನಿ ಕ್ರಿಸ್ಟಲ್ ಇರ್ಬೋದು. ತುಂಬ ವರ್ಕ್ ಆಗುತ್ತೆ, ವರ್ತ್ ಅಂತ ಹೇಳ್ಬೋದು. ರೀಸನಬಲ್ ಪ್ರೈಸ್ಗೆ ಬರುತ್ತೆ. ಮತ್ತು ಒರಿಜಿನಲ್ಲು ಟ್ರೂ ಆ್ಯಂಡ್ ಸರ್ಟಿಫಿಕೇಟ್ ಆಗಿರೋದನ್ನೇ ಕೊಡ್ತಾ ಇರೋದು. ನಾನು ಯೂಸ್ ಮಾಡಿ ನನಗೆ ವರ್ಕ್ ಆಗಿದೆ ಅಂದಮೇಲೆ ನಾನು ನನ್ನ ಚಾನಲಲ್ಲಿ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಿಮ್ಗೇನಾದರೂ ಇಷ್ಟ ಆದರೆ ನಾನು ನಂಬರ್ ಕೊಟ್ಟಿರ್ತೇನೆ, ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಫ್ರೆಂಡ್ಸ್, ಸೆಕೆಂಡ್ ಫೈಲ್ ಟೈಗರ್ ಯಾರು ಚೂಸ್ ಮಾಡಿದಾರೋ ದೇವರ ಕಡೆಯಿಂದ, ನೀವು ನಂಬ ಗುರುಗಳಿಂದ ಸಂದೇಶ ಏನು ಬರ್ತಾ ಇದೆ ನೋಡೋಣ ಬನ್ನಿ. ಥ್ಯಾಂಕ್ ಯು. ಸೆಕೆಂಡ್ ಫೈಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you so much. Thank you. ನಿಮಗೆ ಏನಾದರೂ ಫ್ರೀ ವೆಬಿನಾರ್ಸ್ ಏನಾದರೂ ಬೇಕು ಅಂದರೆ ಟ್ಯಾರೋ ಕಾರ್ಡ್ಸ್ ಫ್ರೀ ವೆಬಿನಾರ್ ಮಾಡ್ತಾ ಇದ್ದೇನೆ. ನಾನು ವಾಟ್ಸಪ್ ನಂಬರಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ವಾಟ್ಸಪ್ಗೆ ಜಾಯ್ನ್ ಆಗಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ರೆ ಫ್ರೀ ವೆಬಿನಾರ್ಗೆ ಜಾಯ್ನ್ ಆಗಿ. ಅಲ್ಲಿ ಏನಿರುತ್ತೆ ಏನಿಲ್ಲ ನಾನು ಹೇಳ್ತೀನಿ. ಓಕೆ, ನಿಮಗೂ ಈ ಥರ ಕಾರ್ಡ್ಸ್ ಮಾಡಬೇಕು, ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಎಲ್ಲದಕ್ಕೂ ನಾನು ಹೆಲ್ಪ್ ಮಾಡ್ತೇವೆ. ನೀವು ಜಾಯ್ನ್ ಆಗಿ ನಿಮಗೆ ಫ್ರೀ ವೆಬಿನಾರ್ ಹೆಂಗಿರುತ್ತೆ, ಏನು ಕಾರ್ಡ್ಸ್ ಅಂದರೆ ಹೆಂಗಿರುತ್ತೆ, ಯಾವ ಥರ ಬರುತ್ತೆ ನೋಡಬಹುದು. ಇಲ್ಲಿ ಕರ್ಮ ಕಾರ್ಡ್ ಬರ್ತಾ ಇದೆ, ಬೆಂಕಿ ಬರ್ತಿದೆ, ಮತ್ತು ಅದೇ ರೀತಿಯಲ್ಲಿ ಕರ್ಮ ಕಾರ್ಡ್ ಬರ್ತಾ ಇದೆ. ನೆಕ್ಸ್ಟು ದುಃಖ ಮತ್ತು ಸಂತೋಷ. ಓಕೆ, ದೈವಿಕ ಏಕತೆ. ಓಕೆ, ಜೀವನದಲ್ಲಿ ಪುನರ್ವರ್ತನೆ. ತುಂಬ ಚೆನ್ನಾಗಿದೆ. ಕರ್ಮ ಕಾರ್ಡ್ ಬರ್ತಾ ಇದೆ. ಕರ್ಮ ಅಂದ್ರೆ ಕರ್ಮ ಕಾರ್ಡ್ ಬರ್ತಾ ಇದೆ. ಕರ್ಮ ಕೇವಲ ಒಂದು ಪರಿವರ್ತನೆಗೆ, ಇದೊಂದು ಶಿಕ್ಷೆ ಅಲ್ಲ, ಪರಿವರ್ತನೆಗೆ ನಿಮ್ಗೆ ಬರ್ತಾ ಇರೋದಕ್ಕೆ. ಒಂದು ಒಳ್ಳೆ ಕರ್ಮ ಇರ್ಬೋದು, ಕೆಟ್ಟ ಕರ್ಮ. ಅದರಲ್ಲೂ ಕೆಟ್ಟ ಕರ್ಮ ಅಂದ್ರೆ ಏನು, ಒಳ್ಳೆ ಕರ್ಮ ಅಂದ್ರೆ ಇಷ್ಟೆಲ್ಲ ಇರುತ್ತೆ. ಒಂದು ಚಾಪ್ಟರ್ ಕ್ಲೋಸ್ ಆಗಿ ಹೊಸ ಚಾಪ್ಟರ್ ಆಗಿ ಓಪನ್ ಅಪ್ ಆಗ್ತಾ ಇದೆ. ನಿಮ್ಗೆ ಇನ್ನೂ ನನಗೆ ನೋವು, ದುಃಖ ಆ ಥರ ಅನಿಸ್ತಾ ಇದೆ ಅಂದಾಗ ನೋಡಿ, ಬೆಂಕಿ ಬರ್ತಾ ಇದೆ. ನಿಮ್ಮಲ್ಲಿ ಅಗ್ನಿ ತತ್ವವನ್ನು ಹೆಚ್ಚು ಮಾಡಿ. ಅಗ್ನಿ ತತ್ವವನ್ನು ಹೆಚ್ಚಾಗ್ತಾ ಇದೆ. ಇವಾಗ ಹೇಳ್ಬೇಕು ಅಂದ್ರೆ ನಿಮ್ಮ ಭಯ, ಆತಂಕದಿಂದ ಹೊರಗಡೆ ಬರ್ತಾ ಇದ್ದೀರಾ. ಮತ್ತೆ ದುಃಖ, ಸಂತೋಷ ಈ ತರ ಬ್ಯಾಲೆನ್ಸಿಂಗ್ ಆಗಿ ಮಾಡೋದು ನಿಮ್ಮಲ್ಲಿ 2 ನಾಣ್ಯ ಇದ್ದಂಗೆ. ಒಂದು ಟೈಮಲ್ಲಿ ನಾವು ಖುಷಿಯಾಗಿರ್ಬೇಕು ಅನ್ಸುತ್ತೆ, ಒಂದು ಟೈಮಲ್ಲಿ ಏನಪ್ಪ ಏನೋ ಯಾವುದೋ ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿಮ್ಗೆ ದುಃಖ ಕೊಡಲೇ ಒಂದು ರೆಡಿ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಆ ರೀತಿಯಿಂದನೂ ನೀವು ಹೊರಗಡೆ ಬಂದು ಬ್ಯಾಲೆನ್ಸಿಂಗ್ ಮಾಡಿ. ಇಲ್ಲ ಹಣ, ಬಿಸ್ನೆಸ್ ಇರ್ಬೋದು, ಈ ತರ ಬ್ಯಾಲೆನ್ಸಿಂಗ್ ಮಾಡೋದು ನಿಮ್ಮ ಧರ್ಮ, ನಿಮ್ಮ ಗುಣ. ಅದು ನೀವೆಷ್ಟು ಬ್ಯಾಲೆನ್ಸಿಂಗ್ ಮಾಡ್ತೀರೋ ಅಷ್ಟು ಕರ್ಮಗಳಿಗೆ ಸಿಕ್ಕದಿರ ಒಳ್ಳೆ ರೀತಿಯಲ್ಲೇ ಹೋಗ್ತೀರಾ ಅಂತಾನೆ ಹೇಳ್ಬೋದು. ನೆಕ್ಸ್ಟು ದೈವಿಕ ಏಕತೆ. ಪರಮಾತ್ಮನ ಒಬ್ಬನೇ. ಆ ಪರಮಾತ್ಮನನ್ನ ನೀವು ಹಲವಾರು ಮಾರ್ಗದಲ್ಲಿ ನೋಡ್ತೀರಾ. ಇವಾಗ ನಾನು ಹೇಳ್ದೆ, ಈ ಕಾರ್ಡ್ಸ್ ಎಲ್ಲ ಹೇಳ್ದೆ. ಸಾಯಿಬಾಬಾ ಕಾರ್ಡ್ಸ್ ಇದೆ ನಿಮ್ಗೆ. ನೀವು ನಂಬೋ ಗುರುಗಳನ್ನ ನೀವು ತಿಳ್ಕೊಳ್ಳಿ, ನೋಡಿ ಟ್ಯಾರೋ ಕಾರ್ಡ್ಸ್ ನೋಡಿ ಅಂತ ನಾನು ಹೇಳ್ದೆ. ಈ ತರ ಎಲ್ಲಾ ಪರಮಾತ್ಮನವರು ಒಬ್ಬನೇ, ಆದ್ರೆ ಬೇರೆ ಹಲವಾರು ರೀತಿಯಲ್ಲಿ ಬರ್ತಾರೆ. ಆದ್ರೆ ನೀವು ನಂಬಬೇಕಾಗಿರೋದು ನಿಮಗೆ ಏನ್ ಇಷ್ಟ ಆಗುತ್ತೆ. ನಿಮ್ಮ ಆತ್ಮನೇ ನಂಬ್ತೀರಾ, ನಿಮ್ಮ ಗುರುಗಳು ನಂಬ್ತೀರಾ, ಏನ್ ನಂಬ್ತೀರಾ ಅದನ್ನ ಒಂದು ಏಕತೆಯಿಂದ ನಂಬಿ. ನಾನು ಇದ್ದೀನಿ, ನಾನು ನೋಡ್ತೀನಿ. ನೀನ್ ಎಲ್ಲಾದ್ರೂ ಎಲ್ಲಾ ಕಡೆನೂ ಓಡಾಡ್ತೀಯ, ಇದ್ ಮಾಡ್ತೀಯ, ತಪ್ಪಲ್ಲ. ಅದೇ ಯಾವ್ದನ್ನು ಪರ್ಫೆಕ್ಟ್ ಅಂತ ನೀನ್ ಮಾಡ್ತಾ ಇಲ್ಲ.
ನಿಮ್ಗೆ ತುಂಬಾ ಭಯ, ದುಃಖ, ಆತಂಕ ಇರಬಹುದು. ಆದ್ರೆ ನಾನು ಇದ್ದೀನಿ ಅನ್ನೋದು ನೀವು ನಂಬೋದಕ್ಕೂ ಅದೇ ರೀತಿಯಲ್ಲಿ. ಯಾಕಂದ್ರೆ ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ನೀವು ರೆಡಿ ಇಲ್ಲ. ಓಕೆ. ಜೀವನದಲ್ಲಿ ಪುನರ್ವರ್ತನೆ, ಲೈಫಲ್ಲಿ ಚೇಂಜಸ್ ಅನ್ನೋದು ಬೇಕೇ ಬೇಕು. ಪಾಠ ಕಲಿಲೇಬೇಕು, ಜೀವನದಲ್ಲಿ ಮುಂದೆ ಹೋಗ್ಲೇಬೇಕು. ಏನ್ ಬಂದ್ರೂ ಎದುರಿಸೋ ಅಷ್ಟು ಕೇಪಬಿಲಿಟಿ ನನ್ನಲ್ಲಿ ಇದೆ, ನಾನು ಮಾಡಬಲ್ಲೆ ಅನ್ನೋದನ್ನು ನಿಮ್ಮಲ್ಲಿ ಇರಬೇಕು. ಇನ್ನೂ ಅದೇ ರೀತಿಯಲ್ಲಿ ನೋವು ದುಃಖದಲ್ಲೇ ಇದ್ದೀನಿ ಅನ್ನೋದಿದ್ರೆಗನ ಪ್ರಾಣಿ ಪಕ್ಷಿಗಳ ಜೊತೆ ಇರಿ, ಅವ್ರಿಗೆ ಊಟ ಆಹಾರ ಕೊಡಿ. ಈ ಪ್ರಾಣಿ ಪಕ್ಷಿಗಳು ಅನ್ನೋದು ಹೇಳ್ಬೇಕು ಅಂದಾಗ ನಮ್ಮ ಪೂರ್ವಜರು ಅಂತ ಹೇಳಬಹುದು. ಅವರಿಂದ ನಾವು ನಮ್ಮಿಂದ ಅವರ ಆಶೀರ್ವಾದ ಮುಖ್ಯ, ಅವರ ಆಶೀರ್ವಾದ ಬೇಕು. ಪ್ರಾಣಿಗಳಿಗೆ ನೋಡಿ, ಇವಾಗ ಬೇಸಿಗೆ ಕಾಲ ಬರ್ತಾ ಇದೆ, ಪಕ್ಷಿಗಳಿಗೆ ನೀರಿಡಿ, ಮತ್ತೆ ಅವಕ್ಕೆ ಊಟ ಏನು ದವಸ ಧಾನ್ಯಗಳನ್ನ ಕೊಡಿ. ಮತ್ತೆ ನಾಯಿಗಳು, ಬೀದಿಯಲ್ಲಿ ಹೋಗ್ತಾ ಇರೋ ನಾಯಿಗಳು, ಅವು ಏನೋ ಎಲ್ಲೋ ಊಟ ಮಾಡ್ತಾ ಏನೋ ಬಿಸ್ಕೆಟ್ ಆ ರೀತಿ ಎಲ್ಲ ಹಾಕ್ಬಿಡಿ, ರೊಟ್ಟಿ ಅದು ಕೊಡಿ. ಅವ್ರಿಗೂ ಅವು ಎಷ್ಟು ಸಂತೃಪ್ತಿಯಿಂದ ಅವು ತಿಂತೀವೋ ಅದರ ಆಶೀರ್ವಾದನು ಅದು ಒಳ್ಳೆ ಕರ್ಮದ ರೀತಿಯಲ್ಲಿ ನಮಗೆ ಬರುತ್ತೆ ಅಂತ ಹೇಳಬಹುದು. ಓಕೆ. ನೆಕ್ಸ್ಟ್ ಶರಣಾಗತಿ. ನಾನು ಹೇಳ್ದೆ ಇಲ್ಲಿ ದೈವಿಕ ಏಕತೆಯಲ್ಲಿ ಹೇಳ್ದೇವ, ಅದನ್ನೇ ನೋಡಿ ಇಲ್ಲೂ ಹೇಳ್ತಾ ಇದ್ರೆ ಶರಣಾಗತಿ ಕಾರ್ಡ್ ಬಂದಿದೆ. ನೀವು ಶರಣಾಗಿ, ನೀವು ಎಷ್ಟು ಶರಣಾಗ್ತೀರೋ ನಿಮ್ಮಲ್ಲಿ ಅಷ್ಟು ಚೇಂಜಸ್ ಬರ್ತೈತೆ. ನಿಮ್ಮ ಪ್ರತಿರೋಧನೆಯನ್ನು ಬಿಡುಗಡೆ ಮಾಡಿ ನಿಮ್ಮ ದೈವಿಕ ಯೋಜನೆಗಳಲ್ಲಿ ಶರಣಾಗತಿ ಆಗಿ. ಎಲ್ಲ ರೀತಿಯಲ್ಲೂ ಪ್ರತಿಯೊಂದು ಘಟನೆಗಳಿಗೂ ನಮ್ಮ ತರ್ಕ ಬೇಡ, ಮನಸ್ಸಿಗೆ ನಿಲುಕಬೇಡ. ಅಸಾಧ್ಯ ಎನ್ನುವ ಕೆಲಸಗಳನ್ನು ಗ್ರಹಿಸಿ ಸಾಧ್ಯವಾಗುತ್ತದೆ ಎಂಬುದರ ಅರ್ಥ ಗಂಭೀರವಾಗಿ ತಿಳಿದುಕೊಳ್ಳಿ. ಇಲ್ಲಿ ದೈವ ಸೃಷ್ಟಿಯನ್ನು ಈ ಬ್ರಹ್ಮಾಂಡದ ಸ್ವರೂಪಕ್ಕೆ ಶರಣಾಗತಿಯಂತಿಗೆ ಮತ್ತು ನನ್ನಲ್ಲಿ ಅತ್ಯುತ್ತಮವಾದದ್ದನ್ನು ತರಲು ಇದೇ ಮಾರ್ಗದರ್ಶನ ಎಂಬ ನಂಬಿರಿ. ನೀವೆಷ್ಟು ನಂಬಿಕೆಯಿಂದ ನೀವು ಶರಣಾಗತಿ ಆಗ್ತಿರೋ, ನೀವು ನಂಬೋ ಗುರುಗಳಿಗೆ ಶರಣಾಗತಿ ಹಾಕ್ತಿರೋ, ನಿಮ್ಮಲ್ಲಿ ಅಷ್ಟು ಚೇಂಜಸ್ ಆಗುತ್ತೆ ಅಂತ ಹೇಳಬಹುದು. ಇದೇ ರೀತಿಯಲ್ಲಿ ನಿಮ್ಗೆ ಟ್ಯಾರೋ ಕಾರ್ಡ್ಸ್ ಕಲಿಬೇಕು, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನಾನು ಫ್ರೀ ವೆಬಿನಾರ್ಸ್ ಇಡ್ತಾ ಇದ್ದೀನಿ. ನಾನು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ಗೆ ಜಾಯ್ನ್ ಆಗಿ ಫ್ರೀ ವೆಬಿನಾರ್ ಅಟೆಂಡ್ ಮಾಡಿ. ಮತ್ತೆ ಕ್ರಿಸ್ಟಲ್ಸ್ ನೋಡಿ, ರಾಕ್ ಕ್ರಿಸ್ಟಲ್ಸ್ ಇರಬಹುದು, ಪೆಂಡಲಮ್ ಕ್ರಿಸ್ಟಲ್, ಪೆಂಡಲಮ್ ತರ 7 ಚಕ್ರ ಪೆಂಡಲಮ್ಸ್, ನೆಕ್ಸ್ಟ್ ಬ್ರಾಸ್ಲೈಟು, ಟೈಗರ ಇರ್ಬೋದು, ಬ್ಲಾಕ್ ಟರ್ಮಿಲಿನ್ ಇರಬಹುದು. ಈ ತರ ಕ್ರಿಸ್ಟಲ್ಸ್, ಮನಿ ಕ್ರಿಸ್ಟಲ್, ಈ ತರ ಕ್ರಿಸ್ಟಲ್ಸ್ ಏನಾದ್ರು ಬೇಕಂದ್ರೆ ಅವೈಲೇಬಲ್ ಇದೆ. ನೀವು ನಂಬರ್ ಕೊಟ್ಟಿರ್ತೇನೆ, ನಂಬರ್ಗೆ ವಾಟ್ಸಪ್ ಮಾಡಿ, ನಿಮಗೆ ಕ್ರಿಸ್ಟಲ್ಸ್ ಎಲ್ಲ ಡೀಟೇಲ್ಸ್ ಕೊಡ್ತೇವೆ. ನಿಮ್ಗೆ ಯಾವ ಕ್ರಿಸ್ಟಲ್ಸ್ ಬೇಕು, ಇಲ್ಲ ನಿಮ್ಗೆ ಯಾವ ಕ್ರಿಸ್ಟಲ್ ತಗೋಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸಜೆಷನ್ ಕೊಡ್ತೇನೆ, ಆ ಕ್ರಿಸ್ಟಲ್ ತಗೋಬಹುದು. ಓಕೆನಾ. ಈ ತರ ನೋಡಿ ಪಿರಮಿಡ್ ಕ್ರಿಸ್ಟಲ್ಸ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.